ಇವತ್ತು ನಾನು ಪಿಯೂಷ್ ಗೋಯಲ್ ಅವರು ಟ್ವೀಟ್ ಅನ್ನ ನೋಡಿದೆ. ಮದುರೈ ಏರ್ಪೋರ್ಟ್ ಅನ್ನ ತಮಿಳುನಾಡಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಘೋಷಣೆ ಮಾಡಿದೆ ಅಂತ. ನಾವು ಕರ್ನಾಟಕ ರಾಜ್ಯದಿಂದ ತಮ್ಗೆ ಗೊತ್ತಿದೆ, ಜೂನ್ 24 ನಾವು ಈಗಾಗಲೇ ಹುಬ್ಳಿ ಮತ್ತು ಬೆಳಗಾವಿ ಏರ್ಪೋರ್ಟ್ ಎರಡನ್ನೂ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ, ಸಿವಿಲೇಷನ್ ಮಿನಿಸ್ಟರ್ಗೆ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ಅದ್ರ ಜೊತೆಗೆ ನಾನು ಆ ಪತ್ರದ ಕಾಪಿಯನ್ನ ಕೂಡ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಿಗೆ ಮತ್ತು ಜಗದೀಶ್ ಶೆಟ್ಟರ್ ಅವರು ತಾವಾಗಿನೇ ಕೇಳ್ಕೊಂಡು ತಗೊಂಡಿದ್ರು, ಆ ಲೆಟರ್ ಕಾಪಿ ಕೊಡಿ ನಮ್ಗೆ ಅಂತ ಹೇಳಿ. ಆದ್ರೆ ಇವತ್ತು ಆಶ್ಚರ್ಯ ಏನಂದ್ರೆ ಮದುರೈದು ಘೋಷಣೆ ಆಗಿದೆ, ಅದ್ರ ಬಗ್ಗೆ ನಮ್ ತಕರಾರಿಲ್ಲ. ಆದ್ರೆ ನಮ್ಮ ಎರಡು ಬೆಳಗಾಂ ಮತ್ತು ಹುಬ್ಳಿ ಏನಿದೆ ಏರ್ಪೋರ್ಟ್ಸ್, ಇವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಏರಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸರ್ಕಾರದಿಂದ ಕಳಿಸಿದೀವಿ. ಐಡಿಟಿ ಡಿಪಾರ್ಟ್ಮೆಂಟ್ ನಿಂದ ಅಫಿಷಿಯಲಿ ಆಗಿ ಪತ್ರ ಬರೆದು ಕೇಂದ್ರ ಸಚಿವರಿಗೂ, ಪ್ರಹ್ಲಾದ್ ಜೋಶಿ ಅವರಿಗೂ ತಿಳಿಸಿದೆ ಮತ್ತು ಜಗದೀಶ್ ಶೆಟ್ಟರ್ ಅವರಿಗೂ ತಿಳಿಸಿದೆ. ಆದ್ರೆ ದುರ್ದೈವಶಾತ್ ಇವತ್ತೊಂದು ದಿವಸ ನಮ್ಮ ಈ ಎರಡು ಬೇಡಿಕೆಗಳಾಗಿಲ್ಲ. ಮದುರೈ ಆಗಿದ್ದ ಬಗ್ಗೆ ನಮ್ಗೆ ಬೇಸರ ಇಲ್ಲ, ಖುಷಿ ಇದೆ. ಆದ್ರೆ ನಮ್ಮನ್ನ ಪ್ರಸ್ತಾವನೆಗಳು ಜೂನ್ 24ಕ್ಕೆ ಕಳಿಸಿದ್ರೆ ಇನ್ನೂ ಮಾಡಿಲ್ಲ. ಏನ್ ತೋರಿಸ್ತದೆ ಅಂದ್ರೆ ಇದು ಚುನಾವಣೆ, ತಮಿಳುನಾಡಲ್ಲಿ ಚುನಾವಣೆ ಇದೆ, ಅದಕ್ಕೆ ಮದುರೈ ಏರ್ಪೋರ್ಟ್ ಅನ್ನ ಅನೌನ್ಸ್ ಮಾಡಿದಿರಿ. ಬಿಜೆಪಿ ಅವರಿಗೆ ಬಹುಶಃ ಚುನಾವಣೆ ಬಂದಾಗ ಸರ್ಕಾರ ಮಾಡ್ತಾ ಇದೆ. ನನ್ನ ಒತ್ತಾಯ ಇಷ್ಟೇ, ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲರೂ ಕೂಡಿ ಈ ಉತ್ತರ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಅಂತ ತಿಳ್ಕೊಂಡು ಇವರು ತಮ್ಮ ಒತ್ತಡವನ್ನು ಹೇರಿ ಆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಆಶೆಯನ್ನ ವ್ಯಕ್ತಪಡಿಸ್ತೇನೆ. ಇನ್ಮೇಲೆ ಅದಕ್ಕೆ ಬಿಟ್ಟಿದ್ದು, ಇಲ್ಲದ್ರೆ ನಾವು ಉತ್ತರ ಕರ್ನಾಟಕ ಜನ ತಿಳ್ಕೊತೀವಿ ಇವ್ರ ಹತ್ರ ಸಾಮರ್ಥ್ಯ ಇಲ್ಲ ಅಂತ ಹೇಳಿ. ನೋಡಿ, ಈಗ ಇವತ್ತು ಪಿಯೂಷ್ ಗೋಯಲ್ ಅವ್ರ ಸ್ಟೇಟ್ಮೆಂಟ್ ಅದನ್ನ ಒಂದಿದೆ, ಏನೋ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನಾನು ನೋಡಿದೆ ಆಗ್ಲೇ. ಆದ್ರೆ ಈಗ ಹೋಟೆಲ್ ಅಸೋಸಿಯೇಷನ್ ನೋಡ್ತಾ ಇದೀವಿ ನಾವು, ನಮ್ಮ ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಭವನ್ ಹಿಡ್ಕೊಂಡು ನಮ್ಗೆ ಗ್ಯಾಸ್ ಇಲ್ಲ ಅಂತ ಹೇಳಿ ನಾವು ನಾಳೆ ನಾಡ್ದಷ್ಟರಲ್ಲಿ ನಾವು ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗ್ತದೆ ಅಂತ ಹೇಳಿ ಇವತ್ತು ದಿವಸ ಹೋಟೆಲ್ ಅಸೋಸಿಯೇಷನ್ ಕೂಡ ಎಚ್ಚರಿಕೆ ಕೊಟ್ಟಿದೆ. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಬರೇ ಹೋಟೆಲ್ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಇವತ್ತು ಇನ್ನುಳಿದ ಇಂಡಸ್ಟ್ರೀಸ್ಗಳು ಕೂಡ ಎಲ್ಲಿ ಗ್ಯಾಸ್ ಬೇಸ್ಡ್ ಇಂಡಸ್ಟ್ರೀಸ್ ಇದ್ದಾರೆ, ಗ್ಯಾಸ್ ಅವಶ್ಯಕತೆ ಇದೆ, ಕೇಂದ್ರ ಸರ್ಕಾರ ಇವತ್ತು ಅದನ್ನ ಪೂರೈಕೆ ಮಾಡುವಂತ ಜವಾಬ್ದಾರಿದಾಗಿದೆ. ಆ ಜವಾಬ್ದಾರಿ ಅವರು ನಿಭಾಯಿಸಬೇಕು, ನಿಭಾಯಿಸ್ತಾರಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.